ಇಂಡಿ ತಾಲೂಕು ಅತಿಯಾಗಿ ಪ್ರತಿ ವರ್ಷನೂ ಒಂದಿಲ್ಲ ಒಂದು ಅನಾಹುತಗಳನ್ನು ನಮ್ಮ ತಾಲೂಕಿಗೆ ಬರ್ತಾ ಇದೆ. ಅತಿವೃಷ್ಟಿ, ಹೋದ ಸಾರಿ ಮಳೆ ಹೆಚ್ಚಾಗಿ ಬೆಳೆ ಎಲ್ಲ ಹಾಳಾಗುವುದು. ಈ ಸಾರಿ ಏನು ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಮನೆಯಲ್ಲಿ ಇಟ್ಕೊಂಡು ಬಿತ್ತಬೇಕು ಅಂತ ಹೇಳಿ ಮಳೆ ಬರ್ತದ ಅಂತೇಳಿ ನಿರೀಕ್ಷೆಯಲ್ಲಿದ್ದವರು ಮಳೆ ಬರದೇ ಬೀಜ ಮನೆಯಲ್ಲಿ ಇಟ್ಕೊಂಡು ಗೊಬ್ಬರ ಮನೆಯಲ್ಲಿ ಇಟ್ಕೊಂಡು ಹಾಗೆ ಕೂತಿದ್ದಾರೆ ರೈತರು. ಇನ್ನು ಕೆಲವರು ಏನೋ ಸ್ವಲ್ಪ ಅವಸರ ಮಾಡಿ ಬಿತ್ತಿದವರು ಆ ಮೊಳಕೆನೇ ಒಡೆಯದೆ ಅಲ್ಲೇ ಕರಿಗೆ ಹೋಗಿದ್ದಾವೆ ಬೀಜಗಳು. ಇಂಥ ಪರಿಸ್ಥಿತಿಯಲ್ಲಿ ದನ ಕರುಗಳಿಗೆ ಮೇವಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮಳೆ ಆಗುವುದಂತೂ ಒಂದು ಇಂಚು ಕೂಡ ಭರವಸೆನೇ ಇಲ್ಲದಂಗೆ ಆಗಿಬಿಟ್ಟಿದೆ. ಮೋಡನೇ ಎಲ್ಲ ಹೋಗಿಬಿಟ್ಟಿದೆ. ಅದಕ್ಕಾಗಿ ನಮ್ಮ ಭಾಗದ ಜನರು ಅತಿ ಕಷ್ಟದಲ್ಲಿ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಉದ್ಯೋಗ ಖಾತ್ರಿಯನ್ನು ನೆಮ್ಕೊಂಡು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋ ಜನ ಇವತ್ತ ಉದ್ಯೋಗ ಖಾತ್ರಿ ಕೆಲಸವನ್ನು ಬಂದಾಗಿದೆ. ಹಳ್ಳಿಗಳಲ್ಲಿ ಪಂಚಾಯಿತಿಯಲ್ಲಿ ಸೈಟನ್ನೇ ಓಪನ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ರೈತರಿಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಚಿಂತಾಜನಕವಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಮ್ಮ JDS ಪಕ್ಷದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಭಾಗದ ರೈತರ ಒಂದು ಕಳಕಳಿಯಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೇಡಿಕೆಗಳನ್ನು ನಾನು ಒಂದಿಷ್ಟು ಓದಿ ಹೇಳ್ತೀನಿ. ಇಂಡಿ ತಾಲೂಕಿನ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಬರಗಾಲ ಪರಿಹಾರ ಕಾಮಗಾರಿಗಳು ಮತ್ತು ಬರಗಾಲದ ಪರಿಹಾರ ಕೊಡಬೇಕು. ಅದೇ ರೀತಿ ರೈತರಿಗೆ ಎಕರೆಗೆ 25,000 ಪರಿಹಾರ ಘೋಷಣೆ ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕೆಲಸ 200 ದಿನಗಳಿಗೆ ಹೆಚ್ಚಿಸಬೇಕು. ಮತ್ತು ಅದೇ ರೀತಿಯಾಗಿ ಅವರ ಪೇಮೆಂಟನ್ನು 600 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ನೀರಾವರಿ ಯೋಜನೆ ಸಮರ್ಪಕವಾಗಿ ಜಾರಿಗೊಳಿಸಿ ಇಂಡಿ ತಾಲೂಕು ಸಂಪೂರ್ಣ ನೀರಾವರಿಯನ್ನಾಗಿ ಮಾಡಬೇಕು ಅಂತೇಳಿ, ಅದೇ ರೀತಿ ಕೆರೆಗಳಿಗೆ ನೀರು ತುಂಬುವ ಯೋಜನೆ ಸಂಪೂರ್ಣ ಜಾರಿಗೆ ತಂದು ಜನ ಜಾನುವಾರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಮತ್ತು ಎಲ್ಲ ಗೋಶಾಲೆಗಳನ್ನು ತೆಗಿಬೇಕು ಅಂತೇಳಿ ವಿನಂತಿ ಇದೆ. ಅದೇ ರೀತಿಯಾಗಿ ವೃದ್ಧಾಪ್ಯ ಸಂಧ್ಯಾ ಸುರಕ್ಷಾ ಹಾಗೂ ವಿಧವೆಯರಿಗೆ ಅಂಗವಿಕಲರಿಗೆ ಪಿಂಚಣಿಯನ್ನು ಸರಿಯಾಗಿ ಪಿಂಚಣಿ ಬರುತ್ತಿಲ್ಲ, ಅದನ್ನು ಸರಿಪಡಿಸಿ ತಕ್ಷಣದಲ್ಲಿ ಅವರಿಗೆ ಪಿಂಚಣಿಯನ್ನು ಬರುವ ಹಾಗೆ ಮಾಡಬೇಕು. ವಿದ್ಯುತ್ ಖಾಸಗೀಕರಣವನ್ನು ನಿಲ್ಲಿಸಬೇಕು. ರೈತರ ಜಮೀನುಗಳಿಗೆ ಕೈಗಾರಿಕೆ ತಂದು ರೈತರ ಒಂದು ಜಮೀನನ್ನು ವಶಪಡಿಸಿಕೊಳ್ಳುವಂಥ ಏನು ಹುನ್ನಾರ ನಡೆದಿದೆ ಅದನ್ನು ನಿಲ್ಲಬೇಕು ಅಂತೇಳಿ ನಮ್ಮ ಕಳಕಳಿ ಇದೆ. ಅದು ನಮ್ಮ ಭಾಗದ ಎಲ್ಲ ರೈತರ ಕಳಕಳಿ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಇವತ್ತು ಬಂದಿದೆ ಅಂದ್ರೆ ನಮ್ಗೆಲ್ಲರಿಗೂ ಸೌಭಾಗ್ಯ. ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ. ಯಾಕಂದ್ರೆ ಕಷ್ಟದಲ್ಲಿ ಇದೀವಿ, ಮಳೆ ಬರಲಿ ಅಂತೇಳಿ ನಾವು ನೀವೆಲ್ಲರೂ ಕೇಳ್ಕೊಳ್ಳೋಣ. ನಮ್ಮನ್ನು ಪರಿಹಾರ ನೀವು ಕೊಡಿಸ್ತೀರಿ ಅಂತೇಳಿ ನಮಗೆ ವಿಶ್ವಾಸ ಅದ. ಯಾಕಪ್ಪ ಅಂದ್ರೆ ರೈತ ಪರವಾಗಿ ಯಾರಾದ್ರೂ ಪಕ್ಷ ಇದ್ರೆ ಅದು JDS ಪಕ್ಷ, ಕೂಲಿ ಕಾರ್ಮಿಕರ ಮೇಲೆ ಕಾಳಜಿ ಇರ್ತಕ್ಕಂಥ ಯಾರೇ ಇದ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅದರಂತೆ ನೀವು ಕೂಡ ನಡ್ಕೊಂಡು ಹೊಂಟಿದ್ದೀರಿ. ನಿಮ್ಮ ಜೊತೆ ನಾವೆಲ್ಲರೂ ಇದೀವಿ ಅಂತೇಳಿ ನೀವು ನಮಗೆ ನ್ಯಾಯ ಕೊಡಿಸ್ತೀರಿ ಅಂತೇಳಿ ಭರವಸೆ ಅದ. ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಹಾಗೆ ಮತ್ತೆ KIDB ಸಚಿವರು ಅವ್ರ ಇನ್ಫಾರ್ಮೇಷನ್ ಇತ್ತಾ ಅಥವಾ ಇದೇನಾದರೂ ಇಲ್ವಾ ಅಂತ ಸರ್? ಮಿಸ್ಇನ್ಫಾರ್ಮೇಷನ್ ನನಗಾಗಿದೆ. ನನ್ನ ವಿಷಯದ ಬಗ್ಗೆ ಪಡಿಸ್ತದೇನೋ 100 ಎಕರೆ ಅಲ್ಲಿ 100 ಎಕರೆ ಅಲ್ಲಪ್ಪ ಇರೋದು 36 ಎಕರೆ ಇದೆ. ಅದು ಇವತ್ತಿಂದ ಅಲ್ಲ, ಹಲವಾರು ದಶಕಗಳ ಹಿಂದೆ ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ತಲೆಯಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಡೈರಿ ಮಾಡಬೇಕು. ಯಾಕೆಂದರೆ ಅಲ್ಲಿ ಹೈನುಗಾರಿಕೆ ಭಾಳ ಹೆಚ್ಚಾಗಿ ನಡೀತದೆ. ಅಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋದು, ಒಂದು ಡೈರಿ ಮಾಡಬೇಕು ಅನ್ನೋದು, ಒಂದು ಡೈರಿ ಪ್ರಾಡಕ್ಟ್ ಮಾಡಬೇಕು, ಅದ್ರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋದು. ಉದಾಹರಣೆಗೆ ಹೆರಿಟೇಜು ಎಲ್ಲ ನೀವು ನೋಡ್ಬೋದು. ಆ ರೀತಿ ಮಾಡಬೇಕು ಅಂತ ಒಂದು ಮಿಷಿನ್ರಿನೂ ಕೂಡ ಖರೀದಿ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ತದನಂತರ ರಾಜಕೀಯದ ಒತ್ತಡಗಳು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವುದೋ ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದೂ ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರು. ರೈತರ ಕಷ್ಟಕ್ಕೆ ಬರ್ತಾರೆ